ಯೂಶ್ವಲ್ ಪಂಚೆ ಹಾಕೊಂಡಿದ್ದ ಸನ್ನಿವೇಶ ನೋಡಿದಾಗ ಸಿನಿಮಾದಲ್ಲಿ ನನಗೆ ನೆನಪಾಯ್ತು. ಅಂದರೆ ಒಂದು ವೆರೈಟಿ ಬೇರೆ ಬೇರೆ ಸಂದರ್ಭಕ್ಕೆ ಸನ್ನಿವೇಶಕ್ಕೆ ಅದು ಇರುತ್ತೆ. ಅಪ್ಪಾಜಿಯವ್ರ ಪಂಚನೇ ಒಂದು ಬ್ರ್ಯಾಂಡು, ಆ ಬ್ರ್ಯಾಂಡ್ ಅಂಬಾಸಿಡರ್ ಅಂದರೆ ಪಂಚೆಗೆ ಅಪ್ಪಾಜಿಯವ್ರ ಒಂದು. ಸೊ ಈಗ ಅಂದರೆ ಅವ್ರು ಬಿಳಿ ಪಂಚೆ ಹಾಕಿದ್ರು ಸರಿ, ನೀವೊಂದು ಕಾಜ್ಗೋಸ್ಕರ ಒಂದು ಪಂಚೆ ಲುಂಗಿ ಹಾಕೊಂಡಿದ್ರಿ ಸಿನಿಮಾದಲ್ಲಿ. ಸೊ ನನಗೆ ಆ್ಯಕ್ಚುಲಿ ಲುಂಗಿ ಹಾಕಿದಾಗ ಸ್ಟಾರ್ಟಿಂಗ್ ಅನ್ಕೊಂಡೆ ಇದೊಂದು ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿರುತ್ತೆ, ಇಲ್ಲ ಏನಂದರೆ ಅದ್ರಲ್ಲಿ ನಡೆಯೋಕ್ಕೆ ಇಲ್ಲ ಆ್ಯಕ್ಟ್ ಮಾಡೋಕ್ಕೆ ಇಲ್ಲ ಫೈಟ್ ಮಾಡೋಕ್ಕೆ ಕಷ್ಟ ಆಗ್ಬೋದು ಅಂತ. ಬಟ್ ಆ್ಯಕ್ಚುಲಾಗಿ ನೋಡಿದ್ರೆ ಅದು ಪ್ಯಾಂಟ್ ಅಥವಾ ಶಾರ್ಟ್ಸ್ಗಿಂತ ತುಂಬ ಕಂಫರ್ಟಬಲ್. ಬಟ್ ಏನೇ ಅಂದರೆ ಕೂರ್ಗಲ್ಲಿ ಒಂದು ಪ್ರಾಬ್ಲಮ್ ಏನಾಗ್ತಿತ್ತು ಅಂದರೆ ಅಲ್ಲಿ ಮಳೆಗಾಲದಲ್ಲಿ ಲೀಚ್ಗಳು ಜಾಸ್ತಿ. ಸೊ ಆ ಲೀಚ್ಗಳು ಜಾಸ್ತಿ ಅಲ್ಲ. ಸೊ ಪಂಚೆ ಹಾಕ್ಕೊಂಡು ಫೈಟ್ ಮಾಡಿದಾಗ ನಾವು ಏನೋ ನೆಲದ ಮೇಲೆ ಮಲಗಿರ್ತೀವಿ, ಕೂತಿರ್ತೀವಿ, ತುಂಬ ಎಕ್ಸ್ಪೋಸ್ ಆಗಿರುತ್ತೆ. ಸೊ ಅಲ್ಲಿ ಯಾವಾಗ ಕಚ್ಚುತ್ತೆ ಅನ್ನೋ ಒಂದು ಭಯ ಯಾವಾಗಲೂ ಇತ್ತು. ಬಟ್ ಪಂಚೆ ಹಾಕ್ಕೊಂಡು ಆ್ಯಕ್ಟ್ ಮಾಡೋದು ತುಂಬ ಖುಷಿ ಆಗುತ್ತೆ, ತುಂಬ ಫ್ರೀ ಆಗಿರುತ್ತೆ. ತುಂಬ ಇಷ್ಟ ನನಗೆ ಲುಂಗಿ ಅಂದರೆ. ವಿನಯ್ ಆ್ಯಸ್ ಯೂಶುವಲ್ ದೊಡ್ಡ ಮನೆ ಹುಡುಗ ಆದರೂ ಕೂಡ, ಕಲಾ ಕುಟುಂಬ ಆದರೂ ಕೂಡ, ಒಂದು ಕಲೆನ ಜನ ಒಪ್ಕೊಳ್ಳುವಂತಹ ಪಾತ್ರಗಳನ್ನು ಮಾಡೋಕ್ಕೆ ಎಲ್ರಿಗೂ ಕೂಡ ಅಂಥ ಚಾಲೆಂಜ್ ಇರುತ್ತೆ. ಈಗ ಆ ಚಾಲೆಂಜ್ಗಳನ್ನು ನೀವು ಹಂತವಾಗಿ ಮೀರ್ತಾ ಇದ್ದೀರಿ ಅಂತ ಹೇಳ್ಬೋದು. ಹಂತದಿಂದ ಆ ಸಿನಿಮಾಕ್ಕೆ ಮೀರ್ತಾ ಇದ್ದೀರಿ. ಆ್ಯಸ್ ಯೂಶುವಲ್ ಈ ಕ್ಯಾರೆಕ್ಟ್ರು ನಿಮ್ಮ ಕರಿಯರ್ಗೆ ಎಷ್ಟು ಸ್ಪೆಷಲಾಗಿ ಕಾಡ್ಬೋದು, ಕತೆಗಳನ್ನು ನಿಮಗೋಸ್ಕರ ಮಾಡುವಂಥವ್ರಿಗೆ ಆಗಿರ್ಬೋದು ಅನ್ನುವಂಥದ್ದು? ಒಂದು ಕೇರ್ ಫ್ರೀ ಕ್ಯಾರೆಕ್ಟರ್. ಅದಕ್ಕೆ ಬಟ್ಟೆ ಆಗಿರ್ಬೋದು, ಇಲ್ಲ ಅವ್ರ ಗಡ್ಡ ಆಗಿರ್ಬೋದು, ಅವ್ರ ಕೂದಲು ಆಗಿರ್ಬೋದು, ಯಾವುದು ಬಾಚಿರೋದಿಲ್ಲ, ಯಾವುದೋ ಒಂದು ಗ್ರೂಮಿಂಗ್ ಇಲ್ಲ, ಯಾರನ್ನೂ ಇಂಪ್ರೆಸ್ ಮಾಡೋ ಒಂದು ವಿಚಾರ ಇಲ್ಲ. ಪೆಪ್ಪೆ ಕ್ಯಾರೆಕ್ಟರ್ ಆ್ಯಸಿಸ್ ಅದು ಹೆಂಗಿರುತ್ತೆ ಅದೇ ಥರ ಬಿಹೇವ್ ಮಾಡುತ್ತೆ. ಸೊ ಅದು ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ. ಸೊ ಈ ಕ್ಯಾರೆಕ್ಟರು ನನ್ನ ಪ್ರಕಾರ ತುಂಬ ಸಾಕಷ್ಟು ಜನಕ್ಕೆ ಇಷ್ಟ ಆಗುತ್ತೆ. ಯಾಕಂದರೆ ಆ ಕ್ಯಾರೆಕ್ಟರಲ್ಲಿ ಒಂದಷ್ಟು ಕೋಪನೂ ಇರುತ್ತೆ, ಪ್ರೀತಿನೂ ಇರುತ್ತೆ, ಒಂದು ಸರಳತೆನೂ ಇರುತ್ತೆ, ಆಮೇಲೆ ಒಂದು ಕಾಮ್ನೆಸ್ ಕೂಡ ಇರುತ್ತೆ. ಸೊ ಒಂದು ಕ್ಯಾರೆಕ್ಟರು ತುಂಬ ಕಾಮ್ ಆಗಿರೋ ಕ್ಯಾರೆಕ್ಟರ್ಗೆ ಟ್ರಿಗರ್ ಮಾಡಿದ್ರೆ, ಜಾಸ್ತಿ ಟ್ರಿಗರ್ ಮಾಡಿದಾಗ ಅದು ಹೆಂಗೆ ವೈಲೆಂಟ್ ಆಗುತ್ತೆ ಅಂತ ಈ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ನೋಡ್ಬೋದು. ಎಸ್ ವಿನಯ್, ಒಂದು ಸಿನಿಮಾ ಶೂಟಿಂಗ್ ಹೋಗೋವಾಗ ಈ ಹೊಸ್ಲಿಂದ ಈಚೆಗೊಂದು ಪ್ರಿಪ್ರೇಷನ್ ಶುರು ಆಗುತ್ತೆ, ಹೊಸ್ಲು ಒಳಗಡೆ ಇದ್ದಾಗ ಒಂದು ಭಾವನೆ ಇರುತ್ತೆ. ಹೆಂಗಿರುತ್ತೆ ಆ ಜರ್ನಿನ? ಈಗ ನಾನು ಮನೆಯಿಂದ ಯಾವಾಗಲೂ ಆಚೆ ಹೋದ ತಕ್ಷಣ ಫಸ್ಟ್ ಬಂದ್ಬಿಟ್ಟು ನಮ್ಮ ತಾತ ಅಜ್ಜಿ ಫೋಟೋಗೆ ನಮಸ್ಕಾರ ಮಾಡ್ತೀನಿ. ಅದಾದಮೇಲೆ ನಮ್ಮ ಮುತ್ತಜ್ಜಿ ಫೋಟೋ ಇದೆ, ಅಲ್ಲಿ ನಮಸ್ಕಾರ ಮಾಡ್ತೀನಿ. ಆಮೇಲೆ ದೇವ್ರ ಮನೇಲಿ ನಮಸ್ಕಾರ ಮಾಡ್ಕೊಂಡು, ಆಮೇಲೆ ಚಿಕ್ಕಪ್ಪನಿಗೆ ನಮಸ್ಕಾರ ಮಾಡ್ಕೊಂಡು ಯಾವಾಗಲೂ ಮನೆಯಲ್ಲಿ ಆಚೆ ಬರ್ತೀನಿ. ಮನೆಯಿಂದ ಆಚೆ ಬಂದ ತಕ್ಷಣ ಮನೇಲಿ ಯಾರು ಇರ್ತಾರೆ ಅವತ್ತು ಅಪ್ಪ ಅಮ್ಮ ಇಲ್ಲ ತಮ್ಮ ಅವ್ರಿಗೆ ಹೇಳಿ ಆಚೆಗಡೆ ನಮ್ಮ ಗಣೇಶ ಇದೆ. ಸೊ ಆ ಗಣೇಶಕ್ಕೆ ಒಂದು ನಮಸ್ಕಾರ ಮಾಡ್ಕೊಂಡು ಕಾರಲ್ಲಿ ಕೂತ್ಕೊಂಡು ಹೋಗೋದು. ಸೊ ಈ ಮನೆಯಿಂದ ಬಂದಾಗ ಹಂಗೆ ಹೋಗೋದು. ಆಮೇಲೆ ಒಂದೊಂದ್ಸಲಿ ಆಚೆಗಡೆ ಒಂದಷ್ಟು ಜನ ಅಭಿಮಾನಿಗಳು ಇರ್ತಾರೆ, ಅವ್ರನ್ನ ಮಾತಾಡಿಸಿ ಶೂಟಿಂಗ್ ಹೋಗೋದು. ಗಣೇಶನ್ಗೆ ಆಶೀರ್ವಾದ ತೊಗೊಳ್ಳೋದನ್ನೋದಕ್ಕೆ ಆ್ಯಸ್ ಯೂಶುವಲ್ ಮತ್ತೆ ಅಪ್ಪು ಸರ್ ಕನೆಕ್ಟ್ ಆದ್ರೆ ನಾವು ಕೂಡ ತುಂಬ ಸರಿ ನೋಡಿದ್ದೀವಿ. ಅವರು ಕೂಡ ಹೋಗುವಂಥ ಟೈಮಲ್ಲಿ ಆ ಗಣೇಶನ್ಗೆ ನಮಸ್ಕಾರ ಮಾಡಿಬಿಟ್ಟೇ ಹೋಗ್ತಾಯಿದ್ರು. ಏನು ಆ್ಯಸ್ ಯೂಶುವಲ್ ಅವ್ರನ್ನ ಮಿಸ್ ಮಾಡ್ಕೋತಿದ್ದೀವಿ, ಅದರಲ್ಲೇನು ಡೌಟೇ ಇಲ್ಲ. ಬಟ್ ನಿಮಗೂ ಕೂಡ ಪ್ರತಿ ಹಂತದಲ್ಲೂ ಕೇಳ್ತೀವಿ, ಮತ್ತು ಇದ್ದಾಗ ಯಾವತ್ತೂ ಪ್ರೋತ್ಸಾಹಿಸ್ತಿದ್ರು, ಇದ್ದಿದ್ದರೆ ಚೆನ್ನಾಗಿರುತ್ತೆ ಅನ್ನೋಂಥ ಭಾವನೆ ಪ್ರತಿ ಹಂತದಲ್ಲೂ ನಿಮ್ಗೆ ಕಾಡುತ್ತೆ. ಅಪ್ಪು ಸರ್ ಪ್ರತಿ ನಿಮ್ಮ ಸಿನಿಮಾ ರಿಲೀಸ್ ಆಗೋ ಟೈಮ್ಗೆ ಮಿಸ್ ಮಾಡ್ಕೊಳ್ಳೋದಾದ್ರೆ? ಪ್ರತಿ ಸಲ ಏನೇ ಒಂದು ಟ್ರೇಲರ್ ಬರಲಿ, ನಮ್ಮದು ಸಿನಿಮಾದು ಇಲ್ಲ ಒಂದು ಸಾಂಗ್ ಬರಲಿ ಇಲ್ಲ ಒಂದು ಪೋಸ್ಟರ್ ಬರಲಿ, ಫಸ್ಟ್ ಕಳಿಸ್ತಿದ್ದಿದ್ದೆ ಚಿಕ್ಕಪ್ಪನಿಗೆ. ಸೊ ಇವಾಗ ಬಂದ ತಕ್ಷಣ ಅದೊಂದು ಮಿಸ್ ಆಗುತ್ತೆ. ಯಾಕಂದರೆ ಅವ್ರು ನೋಡ್ಬಿಟ್ಟು ಅದು ಚೆನ್ನಾಗಿದೆ ಅಂದಾಗ ಒಂದು 1000 ಜನ ಚೆನ್ನಾಗಿದೆ ಅಂದಂಗೆ ನನಗೆ ಖುಷಿ. ಸೊ ಅವ್ರಿಗೆ ಒಂದ್ಸರಿ ಚೆನ್ನಾಗಿದೆ ಅಂದ ತಕ್ಷಣ ಬೇರೆ ಯಾರು ಏನು ಹೇಳಿದ್ರೂ ನನಗೆ ಮನಸ್ಸಿಗೆ ಹೋಗ್ತಾ ಇರಲಿಲ್ಲ. ಸೊ ಅದು ಆ ವ್ಯಾಲಿಡೇಷನ್ ಒಂದು ಸ್ವಲ್ಪ ನನಗೆ ತುಂಬ ಮಿಸ್ ಆಗ್ತಾಯಿದೆ. ಎಸ್, ಫೈನಲ್ ಇಡೀ ಒಂದು ಪೆಪ್ಪೆ ತುಂಬ ಸ್ಪೆಷಲ್ ಸಿನಿಮಾ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲ ಹುಡ್ತಾ ಇದೆ. ಈಗ ಸದ್ಯಕ್ಕಿರುವಂಥ ಚಿತ್ರೋದ್ಯಮದ ಪರಿಸ್ಥಿತಿ ನಡುವೆ ಕೂಡ ಜನರ ಮುಂದೆ ಬರೋಕ್ಕೆ ರೆಡಿ ಆಗಿದೆ, ಏನು ಹೇಳ್ಬೋದು ಅನ್ನೋದು? ನಮ್ಮ ಜನರು ಅನಿಸುತ್ತೆ ಈಗ ಒಂದು ಒಳ್ಳೆ ಸಿನಿಮಾ ಬಂದಾಗ ಜನರು ಥಿಯೇಟರ್ಗೆ ವಾಪಸ್ ಬಂದೇ ಬರ್ತಾರೆ, ಸಿನಿಮಾ ನೋಡ್ತಾರೆ. ಈಗ ಮೊನ್ನೆ ತಾನೇ ಭೀಮಾ ಸಿನಿಮಾ ರಿಲೀಸ್ ಆಗಿದೆ. ಸೊ ತುಂಬ ಎಲ್ಲ ಥಿಯೇಟರು ತುಂಬ ಹೌಸ್ಫುಲ್ ಆಗಿದೆ ಅಂತ ಕೇಳಿದೆ. ತುಂಬ ಜನರು ಬಂದು ಸಿನಿಮಾ ನೋಡ್ತಿದ್ದಾರೆ ಅಂತ ಕೇಳಿದೆ. ನಾನು ಇನ್ನೂ ನೋಡಿಲ್ಲ, ನಾನು ನಾಳೆ ಹೋಗಿ ಆ ಸಿನಿಮಾ ನೋಡ್ತೀನಿ. ಸೊ ಅದೇ ರೀತಿ ಕನ್ನಡ ಸಿನಿಮಾ ಯಾವಾಗಲೂ ಸಿನಿಮಾ ರಂಗ ಅಂದರೆ ಹಂಗೆ ಒಂದ್ಸಲಿ ತುಂಬ ಒಂದು ಪೀಕಲ್ಲಿರುತ್ತೆ, ಆಮೇಲೆ ತಿರ್ಗಾ ಫ್ಲೋಲ್ಲಿರುತ್ತೆ, ಕೆಳಗಡೆ ಇರುತ್ತೆ, ಒಂದೊಂದ್ಸಲಿ ನಾರ್ಮಲ್ ಬ್ಯಾಲೆನ್ಸ್ ಆಗಿ ಹೋಗ್ತಾ ಇರುತ್ತೆ. ಅದೆಲ್ಲ ಒಂದು ಫೇಸ್ಗಳು ಚೇಂಜ್ ಆಗೇ ಆಗುತ್ತೆ. ಸೊ ಇವತ್ತಿನ ಥರ ಯಾವತ್ತೂ ಇರೋಲ್ಲ. ಅದು ನಮ್ಮ ಜೀವನ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ಈಗ ತಿರ್ಗಾ ಥಿಯೇಟರ್ಗೆ ಜನಗಳು ಬರ್ತಿದ್ದಾರೆ. ಸೊ ಆಮೇಲೆ ಇಡೀ ವರ್ಷ ಸಾಕಷ್ಟು ಸಿನಿಮಾಗಳಿದೆ. ನೆಕ್ಸ್ಟ್ ವೀಕ್ ನಮ್ಮ ಗಣೇಶ್ ಅವ್ರದ್ದಿದೆ, ಆಮೇಲೆ ಪೌಡರ್ ಸಿನಿಮಾ ಇದೆ, ಆಮೇಲೆ ನನ್ನ ಪೆಪ್ಪೆ ಇದೆ,
ದೊಡ್ಡಪ್ಪರ ಭೈರತಿ ರಣಗಲ್ ಇದೆ, ಮಾರ್ಟಿನ್ ಇದೆ, ಮ್ಯಾಕ್ಸ್ ಇದೆ. ಸೊ ಸಾಕಷ್ಟು ಒಳ್ಳೆ ಸಿನಿಮಾಗಳು ಲೈನಪ್ ಇದೆ ಈ ವರ್ಷ ಅಂತೂ ಇವಾಗ. ಸೊ ಇಂಡಸ್ಟ್ರಿ ತಿರ್ಗಾ ಫುಲ್ ಪಿಕಪ್ ಆಗುತ್ತೆ. ಎಸ್, ಈಗಾಗಲೇ ಏನಾದರೂ ಸಿನಿಮಾ ನಿಮಗೆ ನೋಡಿರುವಂಥದ್ದು, ನಿಮಗೆ ಕನೆಕ್ಟ್ ಆಗಿರುವಂಥದ್ದು ಏನಾದರೂ ವಿಚಾರ ಫಸ್ಟ್ ಕಾಪಿ ನೋಡಿದರೆ ಹೇಗೆ? ನಮ್ಮ ಪೆಪ್ಪೆ ಸಿನಿಮಾ ಡಬ್ಬಿಂಗು, ಶೂಟಿಂಗು, ಎಡಿಟಿಂಗಲ್ಲೆಲ್ಲ ಸುಮಾರು ಸಲ ನೋಡಿದ್ದೀನಿ. ಬಟ್ ನಮಗೇನಂದರೆ ಸಿನಿಮಾ ನೋಡ್ತಾ ನಮಗೆ ಒಂದೊಂದ್ಸಲಿ ಸಿನಿಮಾ ಹೇಗಿದೆ ಅಂತ ಹೇಳೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ ನಾವು ನಾರ್ಮಲ್ ಆಗಿ ಅಂದರೆ ಯಾರನ್ನ ಫ್ರೆಂಡ್ಸ್ನ ಬರೋಕ್ಕೆ ಹೇಳ್ತೀವಿ, ಇಲ್ಲ ಬೇರೆ ಡೈರೆಕ್ಟರ್ಗಳನ್ನ ಬರೋಕ್ಕೆ ಹೇಳ್ತೀವಿ, ಅವ್ರಿಗೆ ಸಿನಿಮಾ ನೋಡೋಕ್ಕೆ ಹೇಳ್ತೀವಿ, ಇಲ್ಲ ಒಂದೊಂದ್ಸಲಿ ಒಂದಿಬ್ಬರು ಫ್ಯಾನ್ಸ್ಗೆ ಸಿನಿಮಾ ತೋರಿಸ್ತೀವಿ. ಸೊ ಅವರೆಲ್ಲರೂ ನೋಡಿ ಅವ್ರಿಗೆಲ್ಲರಿಗೂ ತುಂಬ ಖುಷಿಯಾಗಿದೆ. ಸೊ ಅದು ಕೇಳಿ ನಮಗೂ ತುಂಬ ಖುಷಿ. ಫೈನಲಿ ಒಂದು ಪ್ರಶ್ನೆ ಅಂದರೆ ಎ ಸರ್ಟಿಫಿಕೇಟ್ ಇರುವಂಥದ್ದು ಸಹಜವಾಗಿ ಒಂದಿಷ್ಟು ವಿಚಾರ ಕೇಳಿದ್ದೆ. ಎ ಸರ್ಟಿಫಿಕೇಟನ್ನು ಸಿನಿಮಾ ಜನ ಹೆಂಗೆ ಒಪ್ಕೋಬೋದು, ಹೆಂಗೆ ತಗೋಬೋದು, ಯಾವ ವರ್ಗದ ಆಡಿಯನ್ಸ್ಗೆ ಪೆಪ್ಪೆ ಅನ್ನುವಂಥದ್ದು? ಎ ಸರ್ಟಿಫಿಕೇಟ್ ಅಂದರೆ ಈಗ ಕತೆಗಳು ತುಂಬ ಕತೆಗಳಿದೆಯಲ್ಲ, ತುಂಬ ಕತೆಗಳಿದೆ, ನಾವು ತುಂಬ ಕತೆಗಳು ಹೇಳಬೇಕಾಗುತ್ತೆ. ಸೊ ಒಂದೊಂದಷ್ಟು ಕತೆ ಇರುತ್ತೆ, ಅದನ್ನ ಮಕ್ಕಳಿಗೆ ಹೇಳ್ಬೇಕಾಗುತ್ತೆ. ಒಂದೊಂದಷ್ಟು ಕತೆ ಇರುತ್ತೆ, ಅದನ್ನ ಫ್ಯಾಮಿಲಿಗೆ ಹೇಳ್ಬೇಕಾಗುತ್ತೆ. ಸೊ ಒಂದೊಂದು ಕತೆಗಳಿಗೆ ಈ ರೀತಿ ಎ ರೇಟೆಡ್ ಸಿಗುತ್ತೆ. ಯಾಕಂದರೆ ಆ ವಿಷಯ ಬಂದ್ಬಿಟ್ಟು ಒಂದು ಚಿಕ್ಕವ್ರಿಗೆ ಇಲ್ಲ ಮಕ್ಕಳಿಗೆ ಹೇಳೋ ಒಂದು ವಿಷಯ ಅಲ್ಲ ಈ ವಿಷಯ. ಸೊ ಆದರೆ ಇದೊಂದು ಕತೆ ಹೇಳಬೇಕಾಗಿರುತ್ತೆ ಸಮಾಜಕ್ಕೆ. ಸೊ ಅದಕ್ಕೆ ಎ ರೇಟೆಡ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟ. ಎಸ್ ವಿನಯ್, ಖಂಡಿತ ನಿಮ್ಮ ಸಿನಿಮಾ ಜರ್ನಿಗೆ ಒಳ್ಳೆಯದಾಗಲಿ. ಇದ್ರ ಜೊತೆ ಕೊನೆಯದು ಒಂದು ಪ್ರಶ್ನೆ ಜೊತೆಗೆ ಕೇಳ್ತಾ ಮಾತು ಮುಗಿಸ್ತೀನಿ. ಜರ್ನಿ ಅಂದಾಗ ನಮಗೆ ಆ್ಯಸ್ ಯೂಶುವಲ್ ಒಂದಿಷ್ಟು ಪ್ರಯಾಣದ ಘಟನಾವಳಿಗಳು ನೆನಪಾಗುತ್ತೆ. ಮನೆ ಮುಂದಿನ ಎಲ್ಲ ಕಾರ್ಗಳನ್ನು ನೋಡಿದಾಗ ನೆನಪಾಯಿತು. ನಿಮ್ಗೆ ಯಾರ ಜೊತೆ ಜರ್ನಿ ಮಾಡಿದ್ದು ತುಂಬ ನೆನಪಾಗುತ್ತೆ. ಆ್ಯಸ್ ಯೂಶುವಲ್ ಅಪ್ಪಾಜಿಯವರ ಯಾವ ಸಂದರ್ಭದಲ್ಲಿ ಅದ್ರ ಜರ್ನಿ ಮಾಡಿದ್ದ ಘಟನೆ ನೆನಪಾಗುತ್ತಾ? ಆಮೇಲೆ ಅಪ್ಪು ಸರ್ ಜೊತೆಗಿನ ಘಟನೆ, ಈ ಕಾರ್ಗಳ ವೆರೈಟಿಗಳ ಬಗ್ಗೆ, ನಿಮ್ಮ ಕ್ರೇಜ್ ಬಗ್ಗೆ ಎಲ್ಲವನ್ನು ಒಂದಿಷ್ಟು ಮಾತಾಡೋಣ. ಗಾಡಿ ನಮ್ಮ ಮನೇಲಿ ಗಾಡಿ ಓಡಿಸೋಕೆ ಬಿಡ್ತಾ ಇರಲಿಲ್ಲ. ತುಂಬಾ ಗಾಡಿ ಮುಟ್ಟಿದ್ರೆ ಬೈತಾ ಇದ್ರು. ಬೈಕ್ ಅಂತೂ ಬಿಡಿ, ನಮ್ಮ ಮನೇಲಿ ಬೈಕ್ಗಳೇ ಇಲ್ಲ. ಯಾರನ್ನೂ ಬೈಕಲ್ಲಿ ನಮ್ಮ ಅಜ್ಜಿ ಕೂತ್ಕೊಳ್ಳೋಕ್ಕೂ ಬಿಡ್ತಾ ಇರಲಿಲ್ಲ. ನಮ್ಮ ಚಿಕ್ಕಪ್ಪಂಗೂ ಬಿಟ್ಟಿರ್ಲಿಲ್ಲ ಬೈಕ್ ಓಡಿಸೋದು. ಕಾರು ನನಗೆ 21-22 ವರ್ಷ ಆದಮೇಲೆ ಕಾರ್ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ತಾತ ಇದ್ದಾಗ ಯಾವತ್ತೂ ಕಾರ್ ಓಡಿಸಿಲ್ಲ. ಸೊ ಅವ್ರನ್ನ ಡ್ರೈವ್ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಆದರೆ ಚಿಕ್ಕಪ್ಪ, ದೊಡ್ಡಪ್ಪ, ತಂದೆ, ಅಜ್ಜಿ, ಆಮೇಲೆ ನನ್ನ ತಂಗಿಗಳು, ಆಮೇಲೆ ನನ್ನ ತಮ್ಮ, ಅವ್ರ ಜೊತೆ ಸಾಕಷ್ಟು ಟ್ರಾವೆಲ್ ಮಾಡಿದ್ದೆ. ಇದು ನನ್ನ ಗಾಡಿ ಆಲ್ಮೋಸ್ಟ್ ಒಂದು 8 ವರ್ಷ ಆಗಿದೆ. ತುಂಬ ಇಷ್ಟ. ಇದು ಆಲ್ಮೋಸ್ಟ್ ನನ್ನೊಂದು ಸೆಕೆಂಡ್ ಹೌಸ್ ಥರ. ಸೊ ಇಲ್ಲಿ ನನ್ನ ಬಟ್ಟೆ, ಊಟ, ಸ್ನ್ಯಾಕ್ಸ್ಗಳು, ಜಿಮ್ ಎಕ್ವಿಪ್ಮೆಂಟ್ಸು, ಫೋನ್ ಚಾರ್ಜರು ಎಲ್ಲ ಇರುತ್ತೆ. ಸೊ ಇವತ್ತು ಸಡನ್ ಆಗಿ ಒಂದು ಬೇರೆ ಊರಿಗೆ ಹೋಗ್ಬೇಕಂದ್ರೆ ಏನೋ ಪ್ಯಾಕಿಂಗ್ ಏನು ಬೇಡ, ಸುಮ್ಮನೆ ಕಾರಲ್ಲಿ ಕುತ್ಕೊಂಡು ಹೊಟ್ಟೋಗ್ಬಿಡ್ಬೋದು. ಎಸ್, ಸೂಪರ್. ನೋಡಿ, ವಿನಯ್ ಅವ್ರ ಜೊತೆಗೆ ಜರ್ನಿ ಜೊತೆಗೆ ಮಾತಾಡ್ತಿದ್ದೆ. ಅವರ ಫೇವ್ರೇಟ್ ಪ್ಲೇಸು ಮನೆ ಜೊತೆಗೆ ಅವ್ರ ಕಾರು ಕೂಡ, ಅವ್ರ ಕಾರಲ್ಲಿ ಏನಿರುತ್ತೆ ಅನ್ನೋಂಥದ್ದು ಎಲ್ಲವೂ ಕೂಡ ಹೇಳಿದರು. ಕೊನೆಯದಾಗಿ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಸಿನಿಮಾವನ್ನು ಆರಾಧಿಸುವಂಥವ್ರು, ನೋಡುವಂಥವ್ರಿಗೆ ಪೆಪ್ಪೆ ಎಷ್ಟು ಸ್ಪೆಷಲ್ ಅಂತ? ಎಲ್ಲರೂ ಬಂದು ನಮ್ಮ ಪೆಪ್ಪೆ ಸಿನಿಮಾ ಬಂದು ನೋಡಿ. ಈ ಸಿನಿಮಾನ ಆಲ್ಮೋಸ್ಟ್ ಒಂದು 3 years ಆಗಿದೆ ಈ ಸಿನಿಮಾನ ಕಂಪ್ಲೀಟ್ ಮುಗಿಸೋಕ್ಕೆ. ತುಂಬ ಜನರ ಶ್ರಮ ಈ ಪಿಕ್ಚರಲ್ಲಿದೆ. ಶ್ರಮ ಏನಕ್ಕೆ ಅಂದರೆ ಒಳ್ಳೆ ಸಿನಿಮಾ ಕೊಡೋಣ ಅನ್ನೋ ಒಂದು ಶ್ರಮ ಇದೆ. ಸೊ ನಮ್ಮ ಡೈರೆಕ್ಟರಿಂದ ಆಗಿರ್ಬೋದು, ನಮ್ಮ ಡೈರೆಕ್ಷನ್ ಟೀಮಿಂದ ಆಗಿರ್ಬೋದು, ಕ್ಯಾಮ್ರಾಮನ್ಗಳಿಂದ ಆಗಿರ್ಬೋದು, ಪ್ರೊಡ್ಯೂಸರ್ಗಳಿಂದ ಆಗಿರ್ಬೋದು, ಆ್ಯಕ್ಟರ್ಸ್ಗಳಿಂದ ಎಲ್ಲರೂ ತುಂಬ ಖುಷಿಯಿಂದ, ತುಂಬ ಪ್ರೀತಿಯಿಂದ ಈ ಸಿನಿಮಾ ನೋಡಿದ್ದೀವಿ. ಏನಕ್ಕೆ ಮಾಡಿದ್ದೀವಿ ಅಂದರೆ ಇದೊಂದು ನಿಮಗೆ ಒಂದು ಕನ್ನಡ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್, ಒಂದು ಹೊಸ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ಈ ಸಿನಿಮಾ ಮಾಡಿದ್ವಿ. ಸೊ ಎಲ್ಲರೂ ಬಂದು ನೋಡಿ, ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಡೇಟ್ ಯಾವಾಗಂತ ಈಗ ಹೇಳ್ಬೋದಾ ನಮ್ಮ ಮುಖಾಂತರ? ಸೊ ಡೇಟ್ ಬಂದ್ಬಿಟ್ಟು ಇದೇ ತಿಂಗಳು ಆಗಸ್ಟ್ 30ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ. ಥ್ಯಾಂಕ್ ಯು ವಿನಯ್. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಸ್, ಇದು ದೊಡ್ಡ ಮನೆಯ ಒಳಗೆ ಮತ್ತು ದೊಡ್ಡ ಮನೆ ಹುಡುಗನ ಮನದೊಳಗಿನ ಮಾತುಗಳಾಗಿರ್ತಕ್ಕಂಥದ್ದು. ತುಂಬ ವಿಶೇಷವಾಗಿರ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ಈ ಘಟನೆ ಸಾಕ್ಷಿ ಆಯಿತು ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಅವ್ರ ಜೊತೆ ಇವತ್ತಿನ ಒಂದು TV9 ನಮ್ಮ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.